ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ವಿಮು ಮನೆಯಲ್ಲಿದ್ದೀನಿ. ವಿಮು ಮನೆ ಇನ್ನೂ ಆ್ಯಕ್ಚುಲಿ ಹೋಗಿಲ್ಲ. ಹಂಗೆ ಅವ್ರಿಗೆ ಸರ್ಪ್ರೈಸಾಗಿ ಬರೋಣ ಅಂದ್ಬಿಟ್ಟು ಬಂದು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬ್ಲಿ ಅಣ್ಣ ಮತ್ತು ಅವರು ಯೂಶ್ವಲಿ ಅವನು ಮಾಡೋದೇ ಏನೋ ಮೂವಿ ನೋಡ್ತಾ ಇರ್ತಾನೆ. ಬನ್ನಿ ಹೋಗಿ ಸರ್ಪ್ರೈಸ್ ಹೋಗೋಣ. ಹಾಯ್ ಗೈಸ್, ಇಬ್ರು ನೋಡಿ ಯಾವಾಗಲೂ ಇವನು ಯಾರ ಶಿಷ್ಯ ಕೋಟಿ, ಇವನು ಪುಣ್ಯ ಕೋಟಿ, ಬರೀ ಸಿನಿಮಾ ನೋಡ್ತಾನೆ. ಇವಳು ಆ ಜೊತೆಗೆ ಸಾಥ್ ಕೊಡೋದು. ಎಲ್ಲ ಹಾಕೋ ಪ್ರೊಜೆಕ್ಟ್ರ್ ಹಾಕೋ, ಅಜ್ಜೆ ಬಿಲ್ ರೆಡಿ ಮಾಡಿಸ್ತೇನೋ ಅದು ಇಲ್ಲ ಕಣ, ಇನ್ನೂ ಬಂದಿಲ್ಲ. ಗೈಸ್ ಯಾರು ದೇವರಣ್ಣಗೂ ಯಾವ್ದಾದ್ರು ಕಂಪ್ನಿ ಅದು ಬೋಟ್ ಯಾರು ಈಸ್ಕೊಳ್ಳೇಬೇಡಿ. ಆ ಫ್ಲಿಪ್ಕಾರ್ಟಲ್ಲಿ 10 minutes ಡೆಲಿವರಿ ಅಂತ ಕೊಡ್ತಾರೆ ಗೊತ್ತಾ, ದೇವರಣ್ಣಗೂ ಇಸ್ಕೊಬೇಡಿ. ಅದೆಲ್ಲ ತೋರ್ಸೋದನ್ನ ಎಲ್ಲ ಆಯ್ತದು, ದೇವರಣ್ಣಗೂ ವೇಸ್ಟ್ ಅದು. ಈ ಥರ ಪ್ರೊಜೆಕ್ಟ್ರ್ ತಗೊಳ್ಳಿ. ಟಿವಿ ಬೇಡ ಅಂತ, ಟಿವಿ ಆ್ಯಕ್ಚುಲಿ ಯೂಸ್ ಇಲ್ಲ, ಇಷ್ಟಿದ್ರೆ ಸಾಕು. ಸೊ ಪ್ರೊಜೆಕ್ಟ್ರ್ ಇದ್ರೆ ನಿಮ್ಗೆ ಆರಾಮಾಗಿ ಎಲ್ಲಾದರೂ ನೀವು ಯಾವ ವಾಲ್ ಮೇಲಾರ ಹಾಕೊಂಡು ನೋಡ್ಬೋದು. ಏನಂತೀವ? ಏನು ಕಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿವಿ ಏನ್ರಿ ಗೈಸ್? ಇಲ್ಲ ನೋಡಿ ಗೈಸ್, ಕಟ್ಟಿಂಗು ಪಾಪ ಕೂಪ್ ಎಲ್ಲ ಮಾಡಿಸಿ ಚಿಟ್ಟೆ ಬತ್ತ ತೋರ್ಸ ನಿಂತ್ಕೊಂಡು ಪೊಸಿಷನ್ ಕೊಡು. ಹಾಂ ಗೈಸ್ ಬಿಡು, ನೀನು ನಿಂತು ಮಾಡಬೇಕು, ಕಷ್ಟ ಇದೆ ಇದು. ಆಮೇಲೆ ತೋರಿಸ್ತಾನಂತೆ. ಯಾರು ಬನ್ನಿ ಟ್ರೈನಿಂಗ್ ಏನಾದ್ರು ತಗೋತೀರ ಅಂದರೆ ಅವನು DM ಮಾಡಿ ಅವನಿಗೆ. ಮೋಹನ್ ಫಿಟ್ನೆಸ್ ನೋಡಿ ಹೇಗೆ ಪ್ರೊಜೆಕ್ಟ್ರ್ ಇದಾದರೆ ಹಿಂಗಿದೆ ಸಾಕು. ಯಾವ ಸಿನಿಮಾ ಏನು ಅಂದರೆ TV ತಗೊಳ್ಳೋದ್ಕಿಂತ ಹೌದು, ಅದು ಆ್ಯಕ್ಚುಲಿ ಥಿಯೇಟ್ರ್ ಫೀಲ್ ಬರುತ್ತೆ. ಇರಲಿ ಅಲ್ವಾ, ಚೆನ್ನಾಗಿದೆ. ಓಕೆ ಗೈಸ್, ಮತ್ತು ಇನ್ನೊಂದೇನೋ ತಂದೆ. ಎಲ್ಲದು ಗೈಸ್? ಇದೊಂದು ತಗೊಬರೋಕ್ಕೆ 20 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಒಂದು ಕಾಂಗ್ರೆಸ್ ಮಸಾಲ ಇಲ್ಲ ನಿಪ್ಪಟ್ಟು ಮಸಾಲ ಒಂದು 20 ನಿಮಿಷ ಗೈಸ್, ಲಿಟ್ರಲಿ 20 ನಿಮಿಷ. ನಾನು ಯಾವತ್ತೂ ಎಲ್ಲೂ ಆ ಥರ ವೆಯ್ಟ್ ಮಾಡೋ ಮಗನೇ ಅಲ್ಲ. ಅಯ್ಯೋ ನಿಜವಾಗ್ಲು ದೇವರಣೆಗೂ ಬೇಜಾರಾಗೋಯ್ತು. 20 ಗೈಸ್. ನಮ್ದು ಇನ್ನೊಂದಿತ್ತು ಅಲ್ಲಿ, ಅವ್ರು ಆ್ಯಕ್ಚುಲಿ ಇವತ್ತು ಹಾಕಿರಲಿಲ್ಲ. HSL ನೀವು ಮೆಕ್ಡೊನಾಲ್ಡ್ ಸಿಗ್ನಲ್ ರೈಟ್ ತಗೊಂಡ್ರೆ ರಾಘವೇಂದ್ರ ಸ್ವಾಮಿ ಮಠ, ಆ ನಂದಿನಿ ಪಾರ್ಲರ್ ಡೈರಿ ಆಪೋಸಿಟ್ ಬರುತ್ತಲ್ಲ ಅಲ್ಲಿ ಹೋಮ್ ಟೂರ್ ಮಾಡ್ಬಿಡ್ಲ ಗೈಸ್ ಇವ್ರದ್ದು. ಮಿನಿ ಹೋಮ್ ಟೂರ್ ಮಾಡ್ಬಿಡ್ತೀನಿ. ಬಟ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಹಾಲೊಂದು ಸ್ವಲ್ಪ ಚಿಕ್ಕದು ಬಿಟ್ರೆ, ಬಟ್ ರೂಮ್ ಎಲ್ಲ ಸ್ಪೇಷಿಯಸ್ ಆಗಿ ಸಾಕು ಇವರಿಬ್ರಿಗೆ. ಹಾಂ, ಇವರಿಬ್ರಿಗೆ ಆ್ಯಕ್ಚುಲಿ ಅದೇ ದೊಡ್ಡದು. ಏನಂತೀವ? ಓಕೆ, ಮತ್ತೆ ಹೇಳೇನು ಸಮಾಚಾರ? ಹೆಂಗೆ ಇವತ್ತೇನು ಬೇಗ ಬಂದ್ಬಿಟ್ಟಿದ್ಯಾ? ಹಾಂ, ಸ್ಯಾಟರ್ಡೇ ವೀಕ್ ಡೇ, ವೀಕೆಂಡ್, ಸಾರಿ ಮೂವಿ ಡೇ ಅಲ್ಲ. ನಿಂಗೆ ಡೈಲಿ ಮೂವಿ ಡೇ. ಇವತ್ತೊಂದು ದಿವಸ ಏನು ಇದಿಲ್ಲ. ಯಾವುದು? ಯುದ್ಧಕಾಂಡ. ಇವ್ರ ತರ ದೇವರಣಿಗೆ ಯಾರು ಮಾಡ್ಬಿಡಿ. ದಯವಿಟ್ಟು ಕನ್ನಡ ಸಿನಿಮಾನ ಆಗ್ಲಿ, ಕನ್ನಡ ಸಿನಿಮಾ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕರ್ನಾಟಕ ಕೊಡಿ, ಕನ್ನಡ ಸಿನಿಮಾ ಕೊಡಿ. ಥಿಯೇಟರ್ಗೆ ಅಲ್ಲಲ್ಲ, ಇವ್ ಕನ್ನಡ ನೋಡೋದು, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ತರ ಪೈರಸಿ ನೋಡ್ಬಿಡಿ. ಇದು ಆಕ್ಚುಲಿ ಪೈರಸಿ ಅಲ್ಲ ಗೈಸ್. ಯಾವ್ದು ಗೈಸ್ ಇದು? ಕರೆಯೋದು ಯಾರ್ದಾರ್ದು ಸೈನ್ ಇದೆ? ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ಪಾರ್ಥಿವ್ ಪಟೇಲ್, ಕ್ರಿಸ್ ಗೇಲು, ABD, ಮಾರ್ಕೆಲ್ಲು, ಸ್ಟಾರ್ಚು, ರವಿ ಹ್ಯಾಂಪೆಲ್ಲು, ಮುನಿರತ್ನ. ಕ್ರೇಜಿ ಗೈಸ್. RCB 18 ವರ್ಷ ಆದಮೇಲೆ ಸತತ ಕಪ್ ಗೆದ್ಬಿಟ್ಟು. ಇದು ಯಾರು ಕೊಟ್ಟವರು? ಕ್ಲಬ್ಬಿಂದ ಕೊಟ್ಟಿದ್ದಾರೆ. ಹಾಂ, ನನಗೆ ಕ್ರಿಕೆಟ್ ಜಾಸ್ತಿ ಅಲ್ಲ, ಹಂಗಾಗಿ ಮೆಂಬರ್ ಗಿಫ್ಟ್ ಮಾಡೋದು ಈ ಸತಿ ಚೆನ್ನಾಗಿದೆ. ಇದು ನಾನು ಒಂದ್ ಯಾರ ಹತ್ರ ನೋಡಿದ್ ನೆನಪಿತ್ತು. ಇವರು ಅಲ್ಲಿ ಇದಾಗಿದ್ದಾರೆ,
ಏನೋ ಏನಪ್ಪ RCB ಮ್ಯಾನೇಜ್ಮೆಂಟ್ ಅಲ್ಲಿ ಮುಂಚೆ ಇದ್ರು. ಯಾವ್ದೋ ಒಂದು ಇದ್ರಲ್ಲಿ ಇದಾಗಿದ್ರು ಅವರು ಅಲ್ಲಿ RCB ಮ್ಯಾನೇಜ್ಮೆಂಟ್ ಇರ್ಬೇಕಾದ್ರೆ. ಅವಾಗ ಅವ್ರಿಗೆ ಈ ತರ ಸಿಕ್ಕಿದ್ದು. ಇದು ಮತ್ತೆ ಆಟೋ ಕೊಟ್ಟವ್ರ. ಓ ಗೈಸ್, ಇದು ಆಕ್ಚುಲಿ ಹಳೇದು ಇದು ಅವಾಗ ಇದಾಗಿದ್ದು ಆಕ್ಟ್ ಮತ್ತೆ ಇದು ಆಕ್ಚುಲಿ ಕ್ರಿಸ್ಕೇಲ್ ಅವಾಗಿಂದ ಇದು ನೋಡಿದಾಗೆಲ್ಲ ನಂಗೆ ಎಷ್ಟು ಗೊತ್ತೇನೋ 2014. ಓ ತುಂಬಾ ಹಳೇದು ಗೈಸ್ ಇದು. 14 ಇದು 16th ಏಪ್ರಿಲ್ ಫಸ್ಟ್ ಅಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ಆಗಿದ್ದು 2014. 11 ಇಯರ್ಸ್ ಆಯ್ತು. ಆಮೇಲೆ 2000 ಯಾವಾಗ IPL ಸ್ಟಾರ್ಟ್ 18 IPL ಸ್ಟಾರ್ಟ್ ಆಗಿ 2008 ಸುಮಾರು 18 ಇಯರ್ಸ್ ಆಗಿದೆ. ಇಲ್ಲಿಗೆ 18 ಇಯರ್ಸ್ ಆಯ್ತು. ಈ ವರ್ಷಕ್ಕೆ 18 ಇಯರ್ಸ್ ಅಂದ್ರೆ ಲೆಕ್ಕ ಹಾಕೋ. ಈಗ 2015 ಅಣ್ಣ 12 ಇಯರ್ 2008 ಹ್ಯಾಟ್ ನೋಡಿದಾಗೆಲ್ಲ ನನಗೆ ಏನು ಗೊತ್ತಾ ಫಸ್ಟ್ ನೆನ್ಪು ಬರೋದು, ಒಂದು ನಮ್ಮ ಯಾರು ಕಿಂಗ್ ಫಿಶರ್ ಓನರ್ ಡಾಕ್ಟರ್ ಮಲ್ಯ ಅವ್ರು ನೆನಪಾಗ್ತಾರೆ. ಈ ಹ್ಯಾಟ್ ನೀವು ನೋಡಿದ್ರೆ ಗೈಸ್ ಗ್ರೌಂಡಲ್ಲಿ ನನ್ನ ಪ್ರತಿ ಸಲಿನೂ ಅವಾಗ RCB ಕ್ರಿಸ್ಕೇಲ್ ಇರ್ಬೇಕಾರ ಅಂತ ನಮ್ಮ ಡ್ಯಾಡಿ ಅಂತ ಅವ್ನ ಕರಿತಿದ್ದು ಏನು ಗೊತ್ತಾ, ದೈತ ಮಾನವ ಅಂತ. ಇವಾಗ ಒಂದು ದೈತ ಮಾನವನೇ ಅವನು ಹೊಡೆದ ಅಂದ್ರೆ ನನ್ನ ಮಗೊಂದು ಸ್ಟೇಡಿಯಂ ಇಂದ ಆಚೆ ಅವ್ನು ಎಷ್ಟೋ ಬಾಲ್ ಕಳಿಸ್ಬಿಟ್ಟಿದ್ದಾನೆ ಆಕ್ಚುಲಿ ಸ್ಟೇಡಿಯಂ ಇಂದ ಆಚೆ. ನಮ್ಮ ಚಿನ್ನಸ್ವಾಮಿಲಿ ಆಕ್ಚುಲಿ ಯಾರ ಕೈಲೂ ಆಗಿಲ್ಲ ಅನ್ಸುತ್ತೆ ಆ ತರ. ಆಮೇಲೆ ಬಟ್ ಇನ್ನೊಂದು ಯಂಗ್ಸ್ಟಾರ್ ಅಲ್ಲಿ ನಂಗೆ ತುಂಬಾ ಯಾರು ಇಷ್ಟ ಆಗಿದೆ ಅಂದ್ರೆ 2 years 3 years ಮೋಸ್ಟ್ ಪ್ರಾಬ್ಲಿ 2-3 years ಬ್ಯಾಕು ಯಾರಂದ್ರೆ ದೇವದತ್ ಪಡಿಕಲ್, ಯಂಗೆಸ್ಟ್ ಕ್ರಿಕೆಟರು. ಅಲ್ಲ ಇವ್ರು ಇದಾರೆ ಪಂಜಾಬ್ ಅಲ್ಲಿ ಇದ್ದಾನೆ. ಅದೇ ಅವನ ಹೆಸರು ಸೂರ್ಯವಂಶಿನ. ಹಾ ಸೂರ್ಯವಂಶಿನ ಅವನ ಹೆಸರು. 14 years. ಪಾರ್ಥಿವ್ ಪಟೇಲ್, ಸಿಂಗ್, ವಿರಾಟ್ ಕೊಹ್ಲಿ. ನನ್ ಮೇನ್ ಬೇಕಾಗಿದ್ದು ವಿರಾಟ್ ಕೊಹ್ಲಿ. ಹಾ ದೇವದತ್ ಪಡಿಕಲ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಂಗೆ ಇಟ್ಟಿದೀವಿ ಜನ ಕ್ರೇಜಿ ಇರ್ಲಿ ಬಿಡು. ಅದೇನೋ ಚಿಟ್ಟೆ ತೋರಿಸ್ತೀನಿ ಒಂಚೂರು ಬೈಶಿಪ್ ಏನಾದ್ರು ತೋರಿಸೋ, ಬೈಸಿಪ್ಸು ಟ್ರೈಸು. ಗೈಸ್ ಅವ್ರಿಗೆ ನಾನು ಇಷ್ಟು ಇಂಡಿಯಾ ಮಾಡ್ತೀನಿ ಅಂತ ಏನೋ ಹೇಳ್ತಿದ್ದಾನೆ. ಅದಕ್ಕೆ ಯಾರು ಸ್ಪಾನ್ಸರ್ಸ್ ಯಾರು ಇದ್ರೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ. ಬಟ್ 100% ರಿಸಲ್ಟ್ ಕೊಡ್ತಾನೆ, ಅದಂತೂ ನಾನು ಐ ಗಿವ್ ಪಕ್ಕಾ ಅಶ್ಯೂರೆನ್ಸು. 100% ರಿಸಲ್ಟ್ ಅಂತ ಕೊಡ್ತೀನಿ. ಏನಂತೀಯ ಮಿಸ್ಟ್ ಇಂಡಿಯಾಗೆ ಅಲ್ವಾ? ವಿಮಲಾ ಮೋಹನ್ ಗೌಡ ಅಂತಿದೆ. ನೆಕ್ಸ್ಟ್ ಅದರದ್ದು ನೇಮ್ ಚೇಂಜ್ ಆಗುತ್ತೆ ಇಷ್ಟಲ್ಲೇ. ಅದು ಹೇಳ್ತಾ ಇದ್ದೀವಿ ಬಟ್ ಅದು ಮುಂದಕ್ಕೆ ಹೋಗ್ತಾ ಇದೆ. ಎಡಿಟಿಂಗ್ ಅಲ್ಲಿ ಇದೆ ಆ್ಯಕ್ಚುಲಿ. ಅದು ಸ್ವಲ್ಪ ನೀಟಾಗಿ ಪೋಸ್ಟರ್ ಡಿಸೈನ್ಸ್ ಎಲ್ಲ ಮಾಡಿಸಿ ಇದು ಮಾಡೋಣ. ಗೈಸ್ ಇದೇನೆ ಚಾನಲ್ಲು ಆಯಿತಾ, ಇದನ್ನು ನೋಡಿ, ಇದೇ ಚಾನಲ್ಲು. ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೀತಿ ಕಂಟೆಂಟ್ಸು ಬರುತ್ತಿದೆ ನಿಮಗೆ. ಫುಡ್ ಬ್ಲಾಗ್ ಬೇಕಾ, ಇದಕ್ಕೆ ಹಾಕು, ವೀಡಿಯೋಸ್ಗೆ ಹಾಕು. ಸೊ ಫುಡ್ ಬ್ಲಾಗ್ ಬೇಕಾ, ನಾವು ಡೈಲಿ ರ್ಯಾಂಡಮ್ ಆಗಿ ಟೆಂಪಲ್ ರನ್ಸು. ನಮ್ಮ ಗೆಳೆಯ ಇದ್ದಾನೆ, ಅವ್ನು ನಿಮ್ಗೆ ಆ್ಯಕ್ಚುಲಾಗಿ ಅವ್ನು ವ್ಲಾಗಲ್ಲಿ ಅವ್ನು ಪ್ರಾಪರಾಗಿ ಅವ್ನು ತೋರಿಸಿಲ್ಲ. ಏನಣ್ಣ ಗೆಳೆಯನ್ ತೋರಿಸಿಲ್ಲ ನಾವು ಆ್ಯಕ್ಚುಲಿ. ನೆಕ್ಸ್ಟು ನಾವು ಒನ್ ಡೇ ವಿತ್ ಗೆಳೆಯ, ಪೆಟ್ಟು ಗೆಳೆಯ ಇದ್ದಾನೆ. ಬಟ್ ಸ್ಟಿಲ್ ಏನಂದರೆ ಅವನ ಜೊತೆನೇ ಒನ್ ಡೇ ಫುಲ್ ಕಂಪ್ಲೀಟ್ಲಿ ವಿತ್ ಅದು ಆ್ಯಕ್ಚುಲಿ ಎಲ್ಲನೂ ತೋರಿಸಿದ್ಯಾ. ಒಂದು ದಿವಸ ಗೆಳೆಯನ ಜೊತೆನೇ ಇರೋ ಥರದ್ದು ಒಂದು ಪ್ಲ್ಯಾನ್ ಮಾಡೋಣ ಅಲ್ವಾ? ಅವ್ನು ಗ್ರೂಮಿಂಗ್ ಆಗಲಿ, ಅದೇ ಗ್ರೂಮಿಂಗು ಮತ್ತು ಅವ್ನಿಗೆ ಏನು ಇಷ್ಟ ಅದು ಕೊಡಿಸ್ಕೊಂಡು ಬೆಂಗಳೂರಿಗೆ ಏನೇನು ಕಾರಲ್ಲಿ ಬೇಕಾದ್ರೆ ಬಂದು ಬೆಂಗಳೂರಿಗೆ ಬಂದು ಕರ್ಕೊಂಡು ಗ್ರೂಮಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದಲ್ವಾ? ಮಾಡ್ಬೋದು ಆ ಥರ. ಅವು ಇವಂದು ಬಾಚಿಂಗ್ ಎಲ್ಲ ಇಟ್ಟಿದ್ದಾನಪ್ಪ, ಇವನು ಬಾಚ್ಕೊಂಡು ಕರ್ಕೊಂಡು ಹೋಗ್ತಾನೆ. ಗೈಸ್ ಇದೇ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲ ಥರ ವೀಡಿಯೋಸು ನಿಮ್ಗೆ ಸಿಗುತ್ತೆ ಕಂಟೆಂಟ್. ಅದಂತೂ 100% ಅಶ್ಯೂರೆನ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಎಂತಂತರ್ಗೂ ಸಪೋರ್ಟ್ ಮಾಡ್ತೀರಾ, ನಮ್ಮ ಕನ್ನಡಿಗರ್ಸ್ಗೆ ಸಪೋರ್ಟ್ ಮಾಡಲ್ವಾ ಗೈಸ್? ಅಲ್ಲ ಪಾಪ ಮಾಡ್ತಾರಿಲ್ಲ. ಆಮೇಲೆ ನಾಳೆ ಇನ್ನೊಂದು ಕಂಟೆಂಟ್ ಪ್ಲಾನಿಂಗ್ ಅಲ್ಲಿದೆ. ನಾಳೆ ಒಂದು ಟೆಂಪಲ್, ಅದು ಸೇಮ್ ರ್ಯಾಂಡಮ್ ಬ್ಲಾಗಿ, ನಮ್ದೆಲ್ಲ ರ್ಯಾಂಡಮ್ ಬ್ಲಾಗಿ ಬರೋದು. ಡೈಲಿ ಬ್ಲಾಗ್ಸ್ ಅಂತೂ ನಮ್ಮ ಕೈಲಿ ದೇವರಣೆಗೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಡಿಟಿಂಗ್ ಅಷ್ಟು ಟೈಮ್ ತಗೊಳ್ತದೆ. ಯಾಕಂದ್ರೆ ನಮ್ಮ ಪರ್ಸನಲ್ ಲೈಫು ಇದೆ, ಆಮೇಲೆ ಎಡಿಟಿಂಗು ಮಾಡಬೇಕು. ಫುಲ್ ಫ್ಲೆಶ್ ಯೂಟ್ಯೂಬರ್ ಆದ್ರೆ ನಾನು ಖಂಡಿತವಾಗ್ಲೂ ನಾನೇ ಮಾಡ್ತೀನಿ, ಇಲ್ಲ ಅವಳೇ ಮಾಡ್ತಾಳೆ. ಅವಳೇ ಮಾಡ್ತಾಳೆ. ಒಂಚೂರು ಸೌಂಡ್ ಕಮ್ಮಿ ಕೊಡೋರು. ಎಲ್ಲರೂ ಕೆಲಸ ವರ್ಕ್ ಪ್ಲೇಸ್ ಅಲ್ಲಿ ಅಷ್ಟು ಟೈಮ್ ಕೊಟ್ಟು ಮಾಡಕ್ಕಾಗಲ್ಲ. ಹೌದು, ಆದಷ್ಟು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ನಾನೇ ಎಡಿಟ್ ಮಾಡೋದು, ಇವ್ರು ಯಾರು ಬರಲ್ಲ ಅದಕ್ಕೆ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.
ಏನಾರ more videos. ಫಾರ್ ಮೋರ್ ವಿಡಿಯೋಸ್ Please supporting me. ಸಪೋರ್ಟ್. ಬಾಯ್, ಥ್ಯಾಂಕ್ ಯು.